2026ರಲ್ಲಿ ಯೂಟ್ಯೂಬ್ ತುಂಬ ಸ್ಟ್ರಿಕ್ಟ್ ಆಗಿದೆ. ಇದು ತುಂಬ ಜನಕ್ಕೆ ಗೊತ್ತೂ ಇಲ್ಲ. ಸೊ ನೀವು ಒಂದ್ಸಲ ಯೂಟ್ಯೂಬನ್ನು ಕಳ್ಕೊಂಡ್ರೆ ಮತ್ತೆ ಯೂಟ್ಯೂಬರ್ಸ್ ಆಗೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ನಾನು ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ ಬಗ್ಗೆ ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಬಂದಿದ್ದೀನಿ. ಇದು ತುಂಬ ಯೂಟ್ಯೂಬರ್ಸ್ಗೆ ಇನ್ನೂ ಗೊತ್ತೂ ಇಲ್ಲ. ಸೊ ಬನ್ನಿ ಗೈಸ್, ಆ ಅಪ್ಡೇಟ್ ಯಾವುದು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಾ ಇರೋರು ಬೇಗ ಹೋಗಿ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡುವ. ಗೈಸ್, ಮೊದಲೆಲ್ಲ ಹೇಗಿತ್ತು ಅಂದರೆ, ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನೀವೇನಾದರೂ ತಪ್ಪಾಗಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದರೆ, ಏನಾದರೂ ಮಿಸ್ಟೇಕ್ ಮಾಡಿದರೆ ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಬರ್ತಾಯಿತ್ತು. ಇದನ್ನು ನೀವು 90 ದಿನಗಳ ಒಳಗೆ ನಿಮಗೆ 3 ಸ್ಟ್ರೈಕ್ ಬಂತು ಅಂದರೆ ನಿಮ್ಮ ಒಂದು ಚಾನಲ್ ಡಿಲೀಟ್ ಆಗ್ತಾಯಿತ್ತು. ನಿಮ್ಮ ಒಂದು ಯೂಟ್ಯೂಬ್ ಡಿಲೀಟ್ ಆಗಿದ್ದರೆ ನೀವು ಹೊಸ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ಕೊಂಡು ನಿಮ್ಮ ಯೂಟ್ಯೂಬ್ ಜರ್ನಿಯನ್ನು 0 ಸಬ್ಸ್ಕ್ರೈಬರ್ಸಿಂದ ನಿಮ್ಮ ಯೂಟ್ಯೂಬ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ಬೋದಾಗಿತ್ತು. ಇದು ಇವಾಗ ಸುಳ್ಳಲ್ಲ, ಇದು ನಿಜವಾಗ್ಲೂ ಸತ್ಯ. ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾವುದೇ ಕಾರಣದಿಂದ ಡಿಲೀಟ್ ಆಯಿತು, ಎಕ್ಸಾಂಪಲ್ ಕಾಪಿರೈಟ್ ಸ್ಟ್ರೈಕ್ ಮತ್ತೊಂದು ಆಗಿ ಡಿಲೀಟ್ ಆಯಿತು ಅಂದರೆ, ಇನ್ ಕೇಸ್ ಡಿಲೀಟ್ ಆಯಿತು ಅಂತ ಅಂದರೆ ನೀವು ಮತ್ತೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೋದಕ್ಕೆ ಆಗೋದಿಲ್ಲ. ನಿಮ್ಮ ಲೈಫ್ನಲ್ಲಿ ನೀವು ಹೊಸ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೋದಕ್ಕೆ ಆಗೋದಿಲ್ಲ. ಯೂಟ್ಯೂಬ್ನಲ್ಲಿ ಪುನರ್ಜನ್ಮನೇ ಇಲ್ಲ ಅಂತ ಅನ್ಕೋಬಹುದು. ಇನ್ ಕೇಸ್ ನೀವು ಯೂಟ್ಯೂಬ್ನಲ್ಲಿ ಪುನರ್ಜನ್ಮ ಪಡಿಬೇಕು ಅಂತ ಅಂದರೆ ಒಂದೇ ಒಂದು ಆಪ್ಷನ್ಸ್ ಇದೆ. ಸೊ ಅದು ಯಾವ ಥರ ಆಪ್ಷನ್ಸ್ ಅಂದರೆ, ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗಿರುತ್ತೆ ಅಲ್ಲ, ಆ ಒಂದು ಯೂಟ್ಯೂಬ್ ಚಾನಲ್ನ ನೀವು ರೀಕವರ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಮ ಒಂದು ಹೊಸ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ನಿಮಗೆ ಹೊಸ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. 2025ರಲ್ಲಿಯೇ ಇದೊಂದು ರೂಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು. ಇವಾಗ ಈ ರೂಲ್ಸ್ ಬಂದುಬಿಟ್ಟಿದೆ. ಅದಕ್ಕೋಸ್ಕರ ನೀವು ಈ ಥರ ಮಿಸ್ಟೇಕನ್ನು ಮಾಡೋದಕ್ಕೆ ಹೋಗಬೇಡಿ. ಈ ಥರ ಮಿಸ್ಟೇಕ್ ಮಾಡಿದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಮತ್ತೆ ನೀವು ಹೊಸದಾಗಿ ಕ್ರಿಯೇಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಈ ವಿಡಿಯೋ ಮುಖಾಂತರ ಹೇಳೋದೆಂದರೆ, ನೀವು ನಿಮ್ಮ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತೀರಾ ಅಂದರೆ ಅದರಲ್ಲಿ ನೀವು ಯಾವುದೇ ಒಂದು ಮಿಸ್ಟೇಕನ್ನು ಮಾಡೋದಕ್ಕೆ ಹೋಗಬೇಡಿ. ಇವಾಗ ಕೆಲವೊಬ್ಬರು 2-3 ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ, ಎಕ್ಸ್ಟ್ರಾ ಯೂಟ್ಯೂಬ್ ಚಾನಲ್ಸ್ಗಳನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಅವರು ಬೇರೆ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಮಿಸ್ಟೇಕ್ಗಳನ್ನು ಮಾಡಿದರೂ ಕೂಡ ನಿಮ್ಮ ಇನ್ನೊಂದು ಚಾನಲ್ಗೆ ಅದು ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ನೀವು ಯಾವುದೇ ಮಿಸ್ಟೇಕನ್ನು ಮಾಡದೆ ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನೀವು ಮುಂದೆ ಯೂಟ್ಯೂಬರ್ಸ್ ಆಗೋದು ಕಷ್ಟ ಆಗುತ್ತೆ. ಯೂಟ್ಯೂಬ್ ರೂಲ್ಸ್ ಬ್ರೇಕ್ ಮಾಡುವಂಥ ಕಂಟೆಂಟ್ಗಳನ್ನು ಹಾಕೋದಕ್ಕೆ ಹೋಗಬೇಡಿ. ಯೂಟ್ಯೂಬ್ ರೂಲ್ಸ್ ಬ್ರೇಕ್ ಮಾಡುವಂಥ ಕಂಟೆಂಟ್ಗಳನ್ನು ಹಾಕಿದರೆ ನೀವು ಮುಂದೊಂದು ದಿನ ಯೂಟ್ಯೂಬ್ನನ್ನು ಮುಂದುವರಿಸೋದಕ್ಕೆ ಆಗೋದಿಲ್ಲ. ನಿಮ್ಮ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗ್ತದೆ. ಡಿಲೀಟ್ ಆಯ್ತಪ್ಪ ಅಂದರೆ ನೀವು ಹೊಸ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೋದಕ್ಕೆ ಆಗೋದಿಲ್ಲ. ಇಂತಹ ರೂಲ್ಸ್ ಇದು ಗೊತ್ತಾಯ್ತಾ? ಇಂತಹ ರೂಲ್ಸ್ ಬಂದುಬಿಟ್ಟಿದೆ. ಯಾವುದೇ ರೀತಿ ಸಮಸ್ಯೆ ಆಯಿತು ಅಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸಮಸ್ಯೆ ಆಗುತ್ತೆ. ಈ ಥರ ಸಮಸ್ಯೆ ಆಯ್ತಪ್ಪ ಅಂದರೆ ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲಿ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗುತ್ತೆ. ಇದು ನಿಜವಾಗ್ಲೂ ಬಂದಿದೆ ಗೈಸ್. ಇದು ತುಂಬ ಜನಕ್ಕೆ ಗೊತ್ತೂ ಇಲ್ಲ. ಈ ರೂಲ್ಸ್ ತುಂಬ ಜನಕ್ಕೆ ಗೊತ್ತೂ ಇಲ್ಲ. ಅದಕ್ಕೋಸ್ಕರ ನೀವು ಯಾವುದೇ ರೀತಿಯ ಮಿಸ್ಟೇಕ್ಗಳನ್ನು ಮಾಡೋದಕ್ಕೆ ಹೋಗಬೇಡಿ. ನೀವು ಯಾವುದೇ ಒಂದು ವಿಡಿಯೋನ ಮಾಡಿದರೆ ಒಂದು ಸಲ ನೋಡಿಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡಿ. ವ್ಯೂಸ್ನ ಹಿಂದೆ ಬಿಟ್ಟು ಯಾವುದೇ ರೂಲ್ಸ್ ಬ್ರೇಕ್ ಮಾಡೋದಕ್ಕೆ ಹೋಗಬೇಡಿ. ಈ ಒಂದು ಸಮಸ್ಯೆ ಬಂತಪ್ಪ ಅಂದರೆ ನೀವು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೋದಕ್ಕೆ ಆಗೋದಿಲ್ಲ. ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಯೂಟ್ಯೂಬ್ ಚಾನಲ್ ಇಟ್ಕೊಂಡವ್ರಿಗೆ ಈ ಒಂದು ವಿಷಯ ಗೊತ್ತಾಗಲಿ. ಇನ್ನೊಂದು ಏನಪ್ಪ ಅಂದರೆ, ಈ ಒಂದು ಪ್ರಾಬ್ಲಮ್ನ ಇಟ್ಕೊಂಡು ಯಾರ ಹತ್ರನೂ ಸೊಲ್ಯೂಷನ್ ಕೇಳೋದಕ್ಕೆ ಹೋದರೂ ಕೂಡ ಇದಕ್ಕೆ ಸೊಲ್ಯೂಷನ್ ಸಿಗೋದಿಲ್ಲ. ಯೂಟ್ಯೂಬ್ ತುಂಬ ಸ್ಟ್ರಿಕ್ಟಾಗಿ ಈ ಒಂದು ರೂಲ್ಸನ್ನು ಬಿಟ್ಟಿದೆ. ಅದಕ್ಕೋಸ್ಕರ ನೀವು ಯೂಟ್ಯೂಬ್ನಲ್ಲಿ ಆದಷ್ಟು ಹುಷಾರಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಬಿಟ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ ಗೈಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ಮುಂದಿನ ವಿಡಿಯೋದಲ್ಲಿ.